ಎಲೆಯಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬುವ ಹಣ್ಣು, ನಿಷ್ಪತ್ತಿ ಎಂಬುವ ಹಣ್ಣು, ನಿಷ್ಪತ್ತಿ ಎಂಬುವ ಹಣ್ಣು ತೊಟ್ಟು ಕಳಚಿ ಬೀಳುವ ಮುನ್ನ. ನಿಷ್ಪತ್ತಿ ಎಂಬುವ ಹಣ್ಣು ತೊಟ್ಟು ಕಳಚಿ ಬೀಳುವ ಮುನ್ನ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ ತನಗೆ ಬೇಕೆಂದೆತ್ತಿಕೊಂಡ, ತನಗೆ ಬೇಕೆಂದೆತ್ತಿಕೊಂಡ, ತನಗೆ ಬೇಕೆಂದೆತ್ತಿಕೊಂಡ. ಆತ್ಮೀಯರೇ, ವಿಶ್ವಗುರು ಅನ್ನಬಸವಣ್ಣವರನ್ನು ಮೊದಲು ಮಾಡಿಕೊಂಡು ವಿಶ್ವದ ಸಮಸ್ತ ದಾರ್ಶನಿಕರಿಗೆ ಶರಣೆಂದು ಇವತ್ತು ವಚನ ಪಿತಾಮಹ ಬಸವ ಬೆಳಗು ಜಂಗಮ ಚೇತನ ರಾವ್ ಸಾಹೇಬ್ ಡಾಕ್ಟರ್ ಪಗು ಹಲಕಟ್ಟಿಯವರ ದಿವ್ಯ ಚೇತನಕ್ಕೆ ಶರವಾಗಿ ಸರ್ವರಿಗೂ ಮತ್ತೊಮ್ಮೆ ಶರಣಾರ್ಥಿ. 1880ರಿಂದ 1964ರವರೆಗೆ ಈ ಒಂದು ದಿವ್ಯ ಚೇತನ ಮಾಡಿದ ಕಾರ್ಯದ ಕುರಿತು ಇವತ್ತು ನಾವು ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ ಮುಖಾಂತರ ಸಂಪಾದಕರ ಜೊತೆ ಒಂದು ಸಂವಾದವನ್ನು ಮಾಡಿದ್ದೇವೆ. ಆತ್ಮೀಯರೇ, ಇದಕ್ಕೆ ತಮಗೆ ಮತ್ತೊಮ್ಮೆ ಶರಣೆಂದು ಕಲ್ಯಾಣ ಕ್ರಾಂತಿಯ ಬಳಿಕ ಶರಣೆಯರೆಲ್ಲರೂ ಬಸವಣ್ಣನ ಅನತೆಯಂತೆ ಚನ್ನ ಬಸವಣ್ಣನವರ ಮುಂದಾಳತ್ವದಲ್ಲಿ ತಮಗೆ ಶಕ್ಯಾನುಸಾರ ವಚನಗಳ ಗಂಟನ್ನು ಬೆನ್ನಿಗೆ ಕಟ್ಟಿಕೊಂಡು ಶಸ್ತ್ರಧಾರಿಗಳಾಗಿ ಕೈಯಲ್ಲಿ ಖಡ್ಗ ಹಿಡಿದು ಹಿಂದೆ ಬಿಜ್ಜಳ ಸೈನಿಕರು ಬೆನ್ನಟ್ಟಿದ್ದ ಕಾರಣ ಅವರೂ ಕೂಡ ಕೈಯಲ್ಲಿ ಶಸ್ತ್ರ ಹಿಡಿದೇ ಅವರು ವಿಜಯಪುರದ ಜಿಲ್ಲೆಯ ಸೀಮೆಯನ್ನು ದಾಟಿ ಜೀವ ಭಯವನ್ನು ಧಿಕ್ಕರಿಸಿ ವಚನಗಳ ಗಂಟನ್ನು ಅಲ್ಲಲ್ಲಿ ಸುರಕ್ಷಿತ ತಾಣಗಳಲ್ಲಿ ಇರಿಸಿ ಹಾಗೆಯೇ ಮುಂದೆ ಬೆಳಗಾವಿ ಜಿಲ್ಲೆಯೊಳಗೆ ಬಂದು ಬೈಲಂಗಲ್ ತಾಲೂಕಿನ ಮೂಗುಬಸವ ಪ್ರದೇಶಕ್ಕೆ ಬಂದರು. ಅಲ್ಲಿಂದ ಮುರುಗಡೆಯಾದಂತಹ ಪ್ರದೇಶವೇ ಇಂದು ಮುರುಗೋಡು ಗ್ರಾಮ. ಶರಣರು ಬಿಜ್ಜಳ ಸೈನಿಕರೊಂದಿಗೆ ಕಾದಾಡಿದಂತಹ ತಾಣವೇ ಕಾದರವಳ್ಳಿ. ಇಲ್ಲಿಯೂ ಶರಣರು ತಮ್ಮ ವಚನಗಳ ಗಂಟನ್ನು ಹಲವಾರು ಮನೆ ಮಠಗಳಲ್ಲಿ ಹುಣಸೆ ಕಟ್ಟಿ